ನೀವು ನೋಡ್ತಿದ್ದೀರಾ ವಿಜಯ ಟೈಮ್ಸ್. ಇದು ಈ ಹೊತ್ತಿನ ಹೆಡ್ಲೈನ್. ಇರಾನ್ ದೇಶ ಸಂಪೂರ್ಣ ಕುಸಿಯುತ್ತಿದೆ. ಹಾರ್ಮುಜ್ ತೆರೆಯುವಂತೆ ಟೆಹರಾನ್ ಬೇಡಿಕೊಳ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ ಆರಂಭ. 142 ವಿಧಾನಸಭಾ ಕ್ಷೇತ್ರಗಳಲ್ಲಿ 41,001 ಮತಗಟ್ಟೆಗಳಲ್ಲಿ ಮತದಾನ. ಮಮತಾ ಬ್ಯಾನರ್ಜಿ ಸೇರಿ ಅನೇಕರ ಭವಿಷ್ಯ ಇಂದು ನಿರ್ಧಾರ. ಡಿಜಿಟಲ್ ಅರೆಸ್ಟ್ ಹಗರಣ. 9,400 ವಾಟ್ಸ್ಆಪ್ ಖಾತೆಗಳ ನಿಷೇಧ. ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಿದ ಕೇಂದ್ರ ಸರ್ಕಾರ. ಸೈಬರ್ ವಂಚನೆ ಪ್ರಕರಣ ತಡೆಯಲು ಈ ನಿರ್ಧಾರ. ಮೇ 1ರಿಂದ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ನಿಯಮ ಬದಲಾವಣೆ. ಗ್ಯಾಸ್ ಬುಕಿಂಗ್ ಮಾಡಲು ನಗರಕ್ಕೆ 25 ದಿನ, ಗ್ರಾಮೀಣಕ್ಕೆ 45 ದಿನ ಕಾಯುವುದು ಕಡ್ಡಾಯ. ಓಟಿಪಿ ಇಲ್ಲದೆ ಗ್ಯಾಸ್ ಡೆಲಿವರಿ ಆಗೋದಿಲ್ಲ. ಐಪಿಎಲ್ 2026 ಪಿಬಿಕೆಎಸ್ ವರ್ಸಸ್ ಆರ್ಆರ್ ನಡುವೆ ಪಂದ್ಯಾಟ. ಮಹಾರಾಜ ಯದುವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯ. ಪಂಜಾಬ್ ಕಿಂಗ್ಸ್ ವಿರುದ್ಧ 6 ವಿಕೆಟ್ಗಳಿಂದ ಜಯ ಸಾಧಿಸಿದ ರಾಜಸ್ಥಾನ್ ರಾಯಲ್ಸ್. ನೀವು ನೋಡ್ತಿದ್ದೀರಾ ವಿಜಯ ಟೈಮ್ಸ್. ಇದು ಈ ಹೊತ್ತಿನ ಹೆಡ್ಲೈನ್. ಇರಾನ್ ದೇಶ ಸಂಪೂರ್ಣ ಕುಸಿಯುತ್ತಿದೆ. ಹಾರ್ಮುಜ್ ತೆರೆಯುವಂತೆ ಟೆಹರಾನ್ ಬೇಡಿಕೊಳ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ ಆರಂಭ. 142 ವಿಧಾನಸಭಾ ಕ್ಷೇತ್ರಗಳಲ್ಲಿ 41,001 ಮತಗಟ್ಟೆಗಳಲ್ಲಿ ಮತದಾನ. ಮಮತಾ ಬ್ಯಾನರ್ಜಿ ಸೇರಿ ಅನೇಕರ ಭವಿಷ್ಯ ಇಂದು ನಿರ್ಧಾರ. ಡಿಜಿಟಲ್ ಅರೆಸ್ಟ್ ಹಗರಣ. 9,400 ವಾಟ್ಸ್ಆಪ್ ಖಾತೆಗಳ ನಿಷೇಧ. ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಿದ ಕೇಂದ್ರ ಸರ್ಕಾರ. ಸೈಬರ್ ವಂಚನೆ ಪ್ರಕರಣ ತಡೆಯಲು ಈ ನಿರ್ಧಾರ. ಮೇ 1ರಿಂದ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ನಿಯಮ ಬದಲಾವಣೆ. ಗ್ಯಾಸ್ ಬುಕಿಂಗ್ ಮಾಡಲು ನಗರಕ್ಕೆ 25 ದಿನ, ಗ್ರಾಮೀಣಕ್ಕೆ 45 ದಿನ ಕಾಯುವುದು ಕಡ್ಡಾಯ. ಓಟಿಪಿ ಇಲ್ಲದೆ ಗ್ಯಾಸ್ ಡೆಲಿವರಿ ಆಗೋದಿಲ್ಲ. ಐಪಿಎಲ್ 2026 ಪಿಬಿಕೆಎಸ್ ವರ್ಸಸ್ ಆರ್ಆರ್ ನಡುವೆ ಪಂದ್ಯಾಟ. ಮಹಾರಾಜ ಯದುವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯ. ಪಂಜಾಬ್ ಕಿಂಗ್ಸ್ ವಿರುದ್ಧ 6 ವಿಕೆಟ್ಗಳಿಂದ ಜಯ ಸಾಧಿಸಿದ ರಾಜಸ್ಥಾನ್ ರಾಯಲ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.